ಹೌದಪ್ಪ. ಈ ಅರಮನೆ ನೋಡಿದರೆ ಸೀತಾದೇವಿಗೆ ತಕ್ಕ ಹಾಗಿದೆ. ನಾನು ಅಡವಿಯಲ್ಲಿರುವಳು, ಮುಳ್ಳು ಕಲ್ಲುಗಳನ್ನು ತುಳಿದಳು. ಆದರೆ ಈ ಅರಮನೆ ಸೀತಾದೇವಿಗೆ ಹೇಳಿ ಮಾಡಿಸಿದ ಆಗಿದೆ. ಎಲ್ಲಿದ್ದಾಳೆ ಸೀತಾದೇವಿ?
ಯುದ್ಧಕಾರ್ಯದಲ್ಲಿರುವಾಗ ನಾವಿಬ್ಬರು ಒಟ್ಟಿಗೆ ಇದ್ದೆವು, ಗೊತ್ತಾಯ್ತಾ? ನನ್ನನ್ನು ಅವಳ ಬಳಿ ಕರೆದುಕೊಂಡು ಹೋಗು, ನಿನಗೆ ಗೊತ್ತಾಗತ್ತೆ. ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಏನು, ಈಕೆಯ ಮಾತು ಕೇಳುವಾಗ ನಿಜ ಅಂತ ಆಗ್ತದೆ. ಯಾಕಂದ್ರೆ ಸೀತೆ ದಂಡಕಾರಣ್ಯದಲ್ಲಿ ಇದ್ದದ್ದಂತೂ ನಿಜ. ಇನ್ನು ಇವಳನ್ನು ಎದುರು ಹಾಕಿಕೊಂಡು ಶಾಪ ಸಿಕ್ಕಿ ನನ್ನ ವಂಶ ನಿರ್ಮೂಲನೆ ಆದ್ರೆ ಬೇಡಪ್ಪ, ಸೀತೆಯ ಬಳಿ ಕರೆದುಕೊಂಡು ಹೋಗುತ್ತೇನೆ. ಇನ್ನು ಇವಳುಂಟು, ಸೀತೆ ಉಂಟು. ಸೀತೆ ಬಳಿ ಕರೆದೊಯ್ಯುತ್ತೇನೆ. ಹೀಗೆ ಚಲೋ ಹರಿಣ ಮರಿಗಳ ಅಂತಪುರ ಹೊರಗಾಡುತ್ತೀಹ ಚಲೋ ಹರಿಣ ಮರಿಗಳ ಮರಿಗಳು ಹಿಂದೆ ಮುಂದೆ ಹಿಂದೆ ಮುಂದೆ ಚೇರಿಸು ಬಂದವನು ನೋಡಿ ಮರಿಗಳು ಮರಿಗಳು ಚರಿಸು ಬಂದವನು ನೆನೆದು ನೋಡಿ ಜಾನಕಿ ಮುದಗೊಂಡು
ಹಿಂದೆ ವನವಾಸದಲ್ಲಿ ಹಿಂದೆ ವನವಾಸದಲ್ಲಿ ಮುನಿಗಳ ವೃಂದವನ್ನು ನೋಡಿಪೇನಾದರೂ ಮುನಿಗಳ ವೃಂದವನ್ನು ನೋಡಿಪೇನಾದರೂ ಇಂದು ನೆನಪಿಗೆ ಬಾರದು ಇಂದು ನೆನಪಿಗೆ ಬಾರದು ಶನಿಸೆಂದು ಮಣಿಗಳು ಜಾನಕಿ ವಿಲಯದಿಂದ ಇಂದು ನೆನಪಿಗೆ ಬಾರದು ಶನಿಸೆಂದು ಮಣಿಗಳು ಜಾನಕಿ ಮಹಾತ್ಮಳೆ, ನೀನು ಇಲ್ಲಿಗೆ ಬಂದದ್ದು ಒಳ್ಳೆಯದೇ ಆಯಿತು. ಓಹೋ ಹೌದೇ ಆದರೆ ಹಾ. ಈ ಹಿಂದೆ ನಾನು ವನವಾಸದಲ್ಲಿದ್ದಾಗ ಬಹಳ ಸಂಖ್ಯೆಯಲ್ಲಿ ಮುನಿಗಳ ಆಶ್ರಮವನ್ನು ನೋಡಿದ್ದೆ. ಹೌದೌದೌದು. ಸಾಕಷ್ಟು ತಪಸ್ವಿಯರನ್ನು ಕಂಡಿದ್ದೆ. ಆದರೆ ನಿನ್ನ ಮುಖ ಪರಿಚಯ ಮಾತ್ರ ಈಗ ನನಗೆ ಆಗುತ್ತಿಲ್ಲ. ಓಹೋ ಹೌದೇ ಯಾಕೆಂದರೆ ರಾವಣನ ಬಂಧನದಲ್ಲಿ ರಕ್ಕಸಿಯರ ಕಾವಲಿನ ನಡುವೆ ಕಾಲು ಕಳೆಯುವ ಸಂಕಷ್ಟ ನನಗೆ ಕವಿದಿತ್ತು. ಹೌದೌದು ಹೌದು ತಾಯಿ ಹೌದು. ಹಾಗಾಗಿ ಈಗ ಅಪರಿಚಿತರ ಮುಖ ಕಂಡರೆ ರಕ್ಕಸಿಯರ ನೆನಪೇ ಆಗುತ್ತದೆ. ನೀನು ಅನ್ಯಥಾ ಭಾವಿಸಬೇಡ. ನಿನಗೆ ಸಾಷ್ಟಾಂಗ ನಮಸ್ಕಾರ. ಈ ಸೀತೆಯ ಬಳಿ ಬಂದದ್ದು ಯಾಕೆ? ನನ್ನಿಂದೇನಾಗಬೇಕು ಹೇಳು ಮಹಾತಾಯಿ. ತಾಯಿ ನೀನೀಗ ಮಹಾರಾಣಿ. ಓಹೋ, ಹಾಗೂ ಗರ್ಭಿಣಿ. ಹಲವಾರು ಚೊಚ್ಚಲ ನಿನಗೆ. ಆದರೆ ನಿನ್ನ ಮುಖ ನನಗೆ ಅಚ್ಚು ಕಟ್ಟಿದ ಹಾಗೆ ನೆನಪಿದೆ. ಮುಖದ ಕಳೆ ನೋಡಿದರೆ ಗಂಡು ಮಗನೇ ಹುಟ್ಟುತ್ತಾನೆ. ಸೀತಾದೇವಿ, ನಾನು ಅಡವಿಯಿಂದ ಯೋಗಿನಿಯಾಗಿ ನಗರಕ್ಕೆ ಬಂದೆ. ಜೋಗತಿಯಾಗಿಯೇ ನಾನು ಜೀವನವನ್ನು ಸಾಗಿಸುತ್ತಿದ್ದೇನೆ. ಓಹೋ, ಅಯೋಧ್ಯೆಯ ಜನರು ಧರ್ಮಿಷ್ಠರು, ಪುಣ್ಯವಂತರು, ದಯಾಭಿಕ್ಷೆಯನ್ನು ನೀಡುತ್ತಾರೆ. ಆದ್ದರಿಂದ ನಾನು ಜನರ ಮನೆ ಮನೆಗೆ ಹೋಗಿ ಏನೋ ಒಂದು ಮನೋರಂಜನೆಯನ್ನು ನೀಡಿಯೇ ಭಿಕ್ಷೆಯನ್ನು ಪಡೆಯೋಣ ಎಂದು ಇಲ್ಲಿಗೆ ಬಂದೆ. ಹೌದೇ? ನೀನು ಇಲ್ಲಿಗೆ ಬಂದದ್ದು ಒಳ್ಳೆಯದೇ ಆಯ್ತು. ನಿನ್ನಂತಹ ಮಹಾತ್ಮನು ಈ ಅಯೋಧ್ಯೆಯ ಬೀದಿಯಲ್ಲಿ ಭಿಕ್ಷೆ ಬೇಡುವುದು ನಮಗೆ ಶೋಭೆ ತರುವುದಿಲ್ಲ. ಇನ್ನು ಮುಂದೆ ನೀನು ಭಿಕ್ಷುಕಿಯಾಗಿ ಅಲ್ಲಿ ಇಲ್ಲಿ ಅಲೆಯುವುದು ಬೇಡ. ಈ ಅರಮನೆಯಲ್ಲೇ ವಾಸಿಸುವುದಕ್ಕೆ ನಿನಗೆ ಅವಕಾಶ ಕಲ್ಪಿಸಿಕೊಡುತ್ತೇನೆ. ಅದು ನಿನ್ನ ದೊಡ್ಡ ಗುಣ ಮಹಾತಾಯಿ. ಆದರೆ ನನಗೆ ಆ ನೆರವು ಬೇಡ. ಮತ್ತೇನು ಬೇಕು? ನೀನು ನನಗೆ ಉಪಕಾರ ಮಾಡಬೇಕು ಎಂದು ತೀರ್ಮಾನಿಸಿದ ಮೇಲೆ ಹ, ಒಂದು ಉಪಕಾರ ಮಾಡಬಹುದು. ಏನದು ಹೇಳು. ರಾವಣಾಸುರನನ್ನು ಕಂಡಿರುವೆ ರಾವಣಾಸುರನನ್ನು ಕಂಡಿರುವೆ ಬೋಧನಿ ಗಂಧಗೆ ರಾವಣಾಸುರನನ್ನು ಕಂಡಿರುವೆ ಭೋಜನಕ ಮಂಗಳೆ ಭಾವಚಿತ್ರವ ಬರೆದು ಭೋಜನಕ ಮಂಗಳೆ ಭಾವಚಿತ್ರವ ಬರೆದು ಸಾವಧಾನದೊಳಗನ್ನು ಕಾಣಿಸಿ ಭಾವುಗಳ ಮನದೊಳಿದೆ ಸಾವಧಾನದೊಳಗನ್ನು ಕಾಣಿಸಿ ಭಾವುಗಳ ಮನದೊಳಿದೆ ಭಿಕ್ಷೆಯ ನೀಡು
ರಾವಣನನ್ನು ಕಂಡು ಎಲ್ಲರಿಗೂ ಬಹಳ ಕುತೂಹಲ. ರಾವಣ ಲೋಕರಾವಣ ಹಾಳೆಂದು ಹೇಳುತ್ತಾರೆ. ಹೀಗಾಗಿ ಲಂಕೆಯಲ್ಲಿ ಅವನನ್ನು ಕಂಡವರು ಬಹಳ ಜನ ಇರಬಹುದು. ಆದರೆ ಅಯೋಧ್ಯೆಯಲ್ಲಿ ಅವನನ್ನು ಯಾರು ಕಂಡಿಲ್ಲ. ನೀನು ಅವನನ್ನು ಕಂಡಿದ್ದೀಯಾ? ನನ್ನ ಭಿಕ್ಷಾಟನೆಗೆ ಸಹಾಯವಾಗುವಂತೆ ಅವನ ಮರಣ ಚಿತ್ರ ನೀನು ಬರೆದುಕೊಟ್ಟರೆ ನನ್ನ ಭಿಕ್ಷಾಟನೆಗೆ ಸಹಾಯವಾಗುತ್ತದೆ. ಎಷ್ಟು ಕೊಟ್ಟು ಸಹಕರಿಸು ತಾಯಿ, ನಾನು ನಿನ್ನ ಋಣಿಯಾಗಿರುತ್ತೇನೆ. ನಾನು ಅವನ ಮುಖವನ್ನು ಸರಿಯಾಗಿ ನೋಡಿಯೂ ಇಲ್ಲ. ಅವನ ಮಾತುಗಳಿಗೆಲ್ಲ ನೆಲ ನೋಡಿಯೇ ಉತ್ತರ ಕೊಟ್ಟವಳು ನಾನು. ನನ್ನಿಂದ ಸಾಧ್ಯವಿಲ್ಲ ಯೋಗಿನಿ. ನೀನು ನೆಲವನ್ನು ನೋಡಿ ಉತ್ತರ ಕೊಟ್ಟ ಮೇಲೆ ಅವನ ಕಾಲನ್ನಾದರೂ ನೋಡಿದ್ದೀಯಲ್ಲ. ಅವನ ಕಾಲಿನ ಹೆಬ್ಬೆರಳಿನ ಉಗುರಿನ ನೆನಪಿದ್ದರೆ ಸಾಕು, ಅಷ್ಟೇ ಬರೆದುಕೊಡು ತಾಯಿ. ಸೀತಾದೇವಿ. ಇಲ್ಲ ಯೋಗಿನಿ, ಇದು ಮಾತ್ರ ನನ್ನಿಂದ ಸಾಧ್ಯವೇ ಇಲ್ಲ. ಬೇರೆ ಏನಾದರೂ ಬೇಕಿದ್ದರೆ ಕೇಳು. ಇದು ನಿನ್ನ ಕೈಯಲ್ಲಿ ಸಾಧ್ಯವಿಲ್ಲ ಎಂದ ಮೇಲೆ ನೀನು ಮಹಾರಾಣಿಯಾಗಿ ಏನು ಉಪಯೋಗ? ನಾನು ನಿನ್ನಿಂದ ಊರು ಕೇಳಿ ಏನು ಬೇಡಲಿಲ್ಲ. ಒಂದು ಚಿತ್ರಪಟ ಬರೆದುಕೊಡಲು ನಿನ್ನ ಕೈಯಲ್ಲಿ ಆಗದಿದ್ದ ಮೇಲೆ ನಾನು ಇಲ್ಲಿ ನಿಂತು ನಿನ್ನೊಡನೆ ಮಾತನಾಡಿ ಏನು ಉಪಯೋಗ? ನಾನಿನ್ನು ಬರುತ್ತೇನೆ. ನಮಸ್ಕಾರ. ನಿನ್ನಿಂದ ತುಂಬಾ ಉಪಕಾರವಾಯಿತು. ನೀನು ನನ್ನ ಕಾಲಿಗೆ ಬಿದ್ದ ಪಾಪ ನನಗೆ ಬೇಡ ಬೇಡ ಬೇಡ. ಹೌದು, ಆಗಲಿ. ನನ್ನಿಂದ ನಿನ್ನ ಜೀವನಕ್ಕೆ ಒಂದು ದಾರಿ ಆಗುವುದಿದ್ದರೆ ಅವನ ಉಂಗುಷ್ಟ ಕಂಡ ಅಲ್ಪ ಸ್ವಲ್ಪ ನೆನಪಿದೆ. ಓಹೋ, ಅದನ್ನೇ ನೆನಪಿಸಿದರೆ ಅಷ್ಟು ನೆನಪಿದ್ದರೆ ಬರೆದುಕೊಡು. ಸಾಧ್ಯವಾದರೆ ನಾನು ಅದನ್ನು ಪೂರ್ಣಗೊಳಿಸುತ್ತೇನೆ. ಅದು ಹೇಗೆ? ಓಹ್, ಅದಕ್ಕೆ ವಂಶವಾಹಿನಿಯ ಕಲೆ ಅಂತ ಹೇಳುತ್ತಾರೆ. ಇದು ನಮ್ಮ ಅವನಜ್ಜನ ತಾತನ ತಂಗಿಯ ಪತಿಮನೆಯವರಿಗೆ ಗೊತ್ತಿದ್ದ ವಿಷಯ. ಆಗಲಿ ಆಗಲಿ. ಭಯವಾಗುತ್ತಾ ಇದೆ. ಈಗ ನಾನು ಬರೆದುಕೊಡ್ತೀನಿ ಅಂತ ಹೇಳಿದ್ದಲ್ಲ ತಾಯಿ. ನನ್ನ ಹೊಟ್ಟೆ ಪಾಡಿನ ವಿಷಯ. ಸೀತಾದೇವಿ, ಬೇಡ ಬೇಡ, ನಿನ್ನ ತಪ್ಪಲ್ಲ. ಬರೆದುಕೊಡು ತಾಯಿ, ಬರೆದುಕೊಡು. ನಿನ್ನ ಕಾಲಿಗೆ ಬೀಳುತ್ತೀನಿ ತಾಯಿ. ಬೇಡ ಬೇಡ, ಬರೆದುಕೊಡು. ಆಗಲಿ. ನಾನು ಅವನನ್ನು ನೋಡಲಾರೆ. ನನ್ನ ಜೀವನದ ಮಹಾಮಾರಿ. ಅದನ್ನು ಬೇಗ ಕೊಂಡು ಹೋಗು ಇಲ್ಲಿಂದ. ನಾನು ತಕ್ಷಣ ಕೊಂಡು ಹೋಗುತ್ತೇನೆ. ಕೂಡಲೇ ಸೀತಾದೇವಿ, ತೊಂದರೆ ಇಲ್ಲ. ಬೇಗ ಯೋಗಿನಿ. ಸೀತಾದೇವಿ
ಇನ್ನೊಂದು ಬಾರಿ ಪ್ರಯತ್ನಿಸಿ ನೋಡು. ಮಾಡ್ತೀನಿ ಮಹೋದಯ. ಯೋಗಿನಿ, ಏನು ನಿನ್ನ ಅವಸ್ಥೆ? ಎದ್ದೇಳು. ಕೊನೆಯ ಬಾರಿ ಪ್ರಯತ್ನಿಸಿ ನೋಡು. ಏನು? ಒಂದು ಉಪಾಯ ಮಾಡಬಹುದು. ಬೇಗ ಹೇಳು. ಅದು ನಿನ್ನಿಂದ ಕೈಯಲ್ಲಾಗುತ್ತೆ. ಹೇಳು ಬೇಗ. ಚಿತ್ರಪಟಕ್ಕೆ ಹಾ. ನೀನು ಜೀವ ಕೊಟ್ಟು ಬಿಡು. ಜೀವ ಕೊಡಬೇಕು. ಹೌದು. ಜೀವ ತೆಗೆಯುವುದು ಎಷ್ಟು ಅಪರಾಧವೋ ಹಾಗೆಯೇ ನಿರ್ಜೀವ ವಸ್ತುವಿಗೆ ಜೀವ ಕೊಡುವುದು ಅಷ್ಟೇ ಅಪರಾಧವಲ್ಲವೇ? ಇದು ನನ್ನಿಂದಾಗದ ಮಾತು. ಓಹೋ, ಇದು ನಿನ್ನ ಕೈಯಲ್ಲಾಗುತ್ತೆ, ಆಗುವುದಿಲ್ಲ ಎಂದು ಹೇಳುತ್ತಿದ್ಯಾ? ನಿನ್ನ ಕೈಯಲ್ಲಾಗಿದ್ದ ಮೇಲೆ ನನ್ನ ಕೈಯಲ್ಲೂ ಆಗುವುದಿಲ್ಲ ತಾಯಿ. ನಮಸ್ಕಾರ, ನಾನಿನ್ನು ಬರ್ತೇನೆ. ನೀವು ಇದನ್ನು ಕೊಂಡು ಹೋಗಲೇಬೇಕು. ದೇವಿ, ನಾನಿನ್ನು ಕೊಂಡು ಹೋಗಬೇಕಾದರೆ ಜೀವ ಕೊಡು ತಾಯಿ. ಹೇಗೆ ಕೊಂಡು ಹೋಗಲಿ? ಹಾಗೆ ಆಗಲಿ, ಹಾಗೆ ಮಾಡುತ್ತೇನೆ. ನಾನು ಕೂಡಲೇ ಕೊಂಡು ಹೋಗುತ್ತೇನೆ ದೇವಿ. ಜೀವ ಕೊಡು ಸಾಕು. ಸೀತಾದೇವಿ, ನಿಮ್ಮಿಂದ ತುಂಬಾ ಉಪಕಾರವಾಯಿತು ದೇವಿ. ಇದನ್ನು ಬೇಗ ಕೊಂಡು ನಾನೇ ತಕ್ಷಣವೇ ಕೊಂಡು ಹೋಗುತ್ತೇನೆ ಸೀತಾದೇವಿ. ಆದರೆ ನಾನು ಅಯೋಧ್ಯೆಯ ಬೀದಿಯನ್ನು ತಿರುಗುವಾಗ ನಿಮ್ಮವರೇ ಎಂದು ಒಂದು ಗುರುತುಕೊಂಡರೆ ನಮಗೆ ಉಪಕಾರವಾಯಿತು. ಆಗಲಿ. ನನ್ನ ಹೆಸರಿನ ಮುದ್ರೆಯ ಉಂಗುರವನ್ನು ನೀಡುತ್ತೇನೆ. ಸರಿ. ಈಗ ಬಂದೆ. ಹಾ. ನಾನು ಈಗ ಇಲ್ಲಿ ಬಂದ ಕೆಲಸವಾಯಿತು. ಈ ದಂಪತಿಗಳಿಗೆ ಸರಿಯಾದ ಪಾಠವಾಯಿತು. ನಾನು ಈ ಚಿತ್ರಪಟವನ್ನು ಇಲ್ಲಿಯೇ ಬಿಟ್ಟು ಮಾಯವಾಗುತ್ತೇನೆ. ಸೀತೆ, ಇದು ನನಗೆ ದಂಡ ಕಾರ್ಯಣ್ಣದಲ್ಲಾದ ಅವಮಾನಕ್ಕೆ ಇದು ನನ್ನ ಪ್ರತಿಕಾರ. ನನ್ನಂತೆ ರಾಮನಿಂದ ನೀನು ತಿರಸ್ಕಾರವನ್ನು ಪಡೆದು ಅಡವಿಯಲ್ಲಿ ಅರೆಯುವಂತಾಗಬೇಕು. ಆಗ ಬಂದು ನಾನು ನನ್ನ ಸೇಡನ್ನು ತೀರಿಸಿಕೊಳ್ಳುತ್ತೇನೆ. ಯೋಗಿನಿ,